ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೌತನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ಒಂದು IPL ಸೀಸನ್ ಅಲ್ಲಿ ನೀವು ಕೂಡ ಡ್ರೀಮ್ 11 ನಲ್ಲಿ ಗ್ರ್ಯಾಂಡ್ ಲೀಗ್ ಅನ್ನ ವಿನ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಇದುವರೆಗೂ ನೀವೇನು ಡ್ರೀಮ್ 11 ನಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಾ ಆ ಒಂದು ಅಮೌಂಟ್ ಅನ್ನ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಷ್ಟು ದಿನ ಏನು ಫಾಲೋ ಮಾಡ್ಕೊ ಬಂದಿದ್ರ ಆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾ ಹೋದ್ರೆ ಅದು ವರ್ಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಲಾಸ್ ಆಗಿದೆ ಅಂತ ನಿಮಗೂ ಕೂಡ ಗೊತ್ತು. ಸೊ ಯಾವ ಯೂನಿಕ್ ಟಿಪ್ಗಳನ್ನ ಇಟ್ಕೊಂಡು ನೀವು ಟೀಮ್ ಅನ್ನ ಮಾಡಿದ್ರೆ ನಿಮ್ಮ ಟೀಮ್ ಕೂಡ ರ್ಯಾಂಕ್ 1 ಬರುತ್ತೆ, ಅಥವಾ ಗ್ರ್ಯಾಂಡ್ ಲೀಗ್ ಅಲ್ಲಿ ಇರುವಂತ ದೊಡ್ಡ ಅಮೌಂಟ್ ಗಳನ್ನ ನೀವು ಕೂಡ ವಿನ್ ಮಾಡಬಹುದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಬನ್ನಿ ಡೈರೆಕ್ಟ್ ಆಗಿ ಬಿಡೋದ ಟಾಪಿಕ್ ಹೋಗೋಣ. ಯಾವ ರೀತಿಯಾಗಿ ಯೂನಿಕ್ ಆಗಿರುವಂತ ಟೀಮ್ ಅನ್ನ ಮಾಡಬೇಕು, ಹಾಗೇನೆ ಯಾವ ತಪ್ಪುಗಳನ್ನ ನೀವು ಇವತ್ತೇ ನಿಲ್ಲಿಸಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಎಲ್ಲರಿಗಿಂತ ಮೊದಲು ನೀವು ವಿಡಿಯೋನ ನೋಡ್ಕೋಬಹುದು. ಸೊ ಬನ್ನಿ ಡೈರೆಕ್ಟ್ ವಿಡಿಯೋದ ಟಾಪಿಕ್ ಹೋಗೋಣ. ಮೊದಲನೇನು ಅಂತ ಹೇಳಿದ್ರೆ, ನೀವು ಮಾಡುವಂತ ಟೀಮ್ ಏನಿದೆ ಅದರಲ್ಲಿ ರ್ಯಾಂಡಮ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡೋದನ್ನ ಇವತ್ತೇ ಸ್ಟಾಪ್ ಮಾಡಿ. ಸೊ ರ್ಯಾಂಡಮ್ ಪ್ಲೇಯರ್ಸ್ ಗಳನ್ನ ಕ್ಲಿಕ್ ಮಾಡ್ಕೊಂಡು ನೀವು 10 ಅಲ್ಲ 20 ಟೀಮ್ ಮಾಡಿದ್ರು ಕೂಡ ಎಷ್ಟು ಅಮೌಂಟ್ ಅನ್ನು ಹಾಕಿರ್ತಾರೆ ಅಷ್ಟು ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಿದ್ರೆ ಓಕೆ, ಯಾವ ರೀತಿಯಾಗಿ ಟೀಮ್ ಮಾಡ್ಬೇಕು ಅಂತ ಕೇಳಿದ್ರೆ ಸಿಂಪಲ್ ಗುರು. ನೀವು ಸೆಲೆಕ್ಟ್ ಮಾಡುವಂತ ಟೀಮ್ ಏನಿದೆ 60% ಐದರ್ 50%, ಅಂದ್ರೆ ನೀವು 11 ಜನದ ಏನ್ ಟೀಮ್ ಅನ್ನ ಮಾಡ್ಕೊಳ್ತೀರ ಅದರಲ್ಲಿ 5 ಜನ ಪರ್ಟಿಕ್ಯುಲರ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡ್ಲೇಬೇಕು. ಓಕೆ, ಯಾರು ಈ ಪರ್ಟಿಕ್ಯುಲರ್ ಪ್ಲೇಯರ್ಸ್ ಗಳು ಅಂತ ಕೇಳಿದ್ರೆ ನಿಮ್ಗೆ ಫ್ಯಾಂಟಸಿ ಪಾಯಿಂಟ್ಸ್ ಗಳನ್ನ ತಂದು ಕೊಟ್ಟೇ ಕೊಡ್ತಾರೆ. ನೀವು 20 ಟೀಮ್ ನ ಮಾಡಿದ್ರೆ 20 ಟೀಮ್ ನಲ್ಲಿ ಈ ಪ್ಲೇಯರ್ಸ್ ಗಳು ಇರ್ತಾರೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಆ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದ್ರೆ ಹೇಗೆ ಅಂದ್ಕೊಳ್ಳೋದು ಅಥವಾ ಹೇಗೆ ಇವರೇ ಅಂತೇಳಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಅಕಾರ್ಡಿಂಗ್ ಟು ದೇರ್ ಪಿಚ್ ರಿಪೋರ್ಟ್, ಆ ಪರ್ಟಿಕ್ಯುಲರ್ ಪಿಚ್ ನಲ್ಲಿ ಅವರ ಬ್ಯಾಕ್ ಗ್ರೌಂಡ್ ರೆಕಾರ್ಡ್ ಹೇಗಿದೆ ಅದನ್ನ ಅನಲೈಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಈ ಒಂದು ಪಿಕ್ ಮಾಡಬೇಕಾಗಿರುವಂತ ಪ್ಲೇಯರ್ಸ್ ಗಳು ನಿಮಗೆ ಸಿಗ್ತಾರೆ. ಪರ್ಟಿಕ್ಯುಲರ್ ಪಾಯಿಂಟ್ಸ್ ಗಳನ್ನ ಕೊಟ್ಟೆ ಕೊಡ್ತಾರೆ ಇವರು. ನೆಕ್ಸ್ಟ್ ಇರುವಂತ ಸ್ಟೇಜ್ ಅಂತ ಹೇಳಿದ್ರೆ, ಇನ್ನುಳಿದಿರುವಂತಹ 40% ಅಥವಾ 30% ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಬೇಕಂತ ಕೇಳಿದ್ರೆ, ಈ ಒಂದು ಪ್ಲೇಯರ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು ರೊಟೇಷನ್ ವೈಸ್ ಮೇಲೆ. ರೊಟೇಷನ್ ವೈಸ್ ಏನು ಅಂತ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 20 ಟೀಮ್ ಅನ್ನ ಮಾಡಿದಿರ ಅಂತ ಅನ್ಕೊಳ್ಳಿ. ಸೊ 20 ಟೀಮ್ ಗಳಲ್ಲಿ ಇವ್ರನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳುವಂತ ಅಥವಾ ಈ 20 ಟೀಮ್ ನಲ್ಲಿ ನೀವು ಇವ್ರನ್ನ ಬಳಸ್ಕೊಳ್ಳುವಂತ ಚಾನ್ಸ್ ಸಿಕ್ಕಿದ್ರೆ ಮೋರ್ ದೆನ್ 15 ಟೀಮ್ಸ್ ಗಳಲ್ಲಿ ನೀವು ಇವ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಅಂತ ಪ್ಲೇಯರ್ಸ್ ಗಳನ್ನ ಮಾತ್ರ ನೀವು ಈ ಒಂದು ರೊಟೇಷನ್ ವೈಸ್ ಪ್ಲೇಯರ್ಸ್ ಗಳಲ್ಲಿ ಆಡ್ ಮಾಡಬೇಕಾಗುತ್ತೆ. 20 ಟೀಮ್ ಮಾಡಿದ್ರೆ ಅಂತ ಹೇಳ್ತಿರೋದ್ರಲ್ಲಿ 15 ಟೀಮ್ ನಲ್ಲಿ ಇವರು ಇರಲೇಬೇಕು ಅಂತ ಕಾನ್ಫಿಡೆನ್ಸ್ ಪ್ಲೇಯರ್ಸ್ ಗಳನ್ನ ಮಾತ್ರ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ನಿಮ್ಗೆ ಗೈಡ್ ಮಾಡ್ತಿರುವಂತದ್ದು ಒಂದು ಟೀಮ್ ನ ಮಾಡ್ಲಿಕ್ಕೆ 50 ಅಥವಾ 20 ಟೀಮ್ಸ್ ನ ಅನಲೈಸಿಸ್ ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಲಾಸ್ ಆಗೋದಿಲ್ಲ. ಅಷ್ಟು ಟೈಮ್ ನ ನೀವು ಇನ್ವೆಸ್ಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಇರುವಂತದ್ದು ಇನ್ನು ಉಳಿದಿರುವಂತ ಫೈನಲ್ 20-25% ನ ಆ ಪ್ಲೇಯರ್ಸ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡುವಂತದ್ದು. ಸೊ ಇದರಲ್ಲಿ ನೀವು ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಕೂಡ ಬರ್ತಾರೆ. ಅದರ ಜೊತೆಗೇನೆ ಈ ಒಂದು ಕ್ಯಾಟಗರಿ ಏನಿದೆ 25-30% ಏನಿದೆ ಲಾಸ್ಟ್ ಸೆಲೆಕ್ಟ್ ಮಾಡುವಂತ ಪ್ಲೇಯರ್ಸ್ ಗಳು, ಇವರೇ ನಿಮ್ಮ ಟೀಮ್ ಅನ್ನ ವಿನ್ ಮಾಡಿಸ್ತಾರೆ. ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂತ ಪ್ಲೇಯರ್ಸ್ ಗಳು ಯಾರು ಅಂತ ಕೇಳಿದ್ರೆ, ಯಾರು ಟೀಮ್ ನಲ್ಲಿ ಯಾರನ್ನ ಇಡ್ತಾ ಇಲ್ವೋ ಆ ಪ್ಲೇಯರ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ನಿಮ್ಮ ಟೀಮ್ ಯೂನಿಕ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಎಲ್ಲರೂ ಸೆಲೆಕ್ಟ್ ಮಾಡುವಂತ 90% ಪೀಪಲ್ ಸೆಲೆಕ್ಟ್ ಮಾಡುವಂತ ಪ್ಲೇಯರ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಅದೇ 90% ಕ್ಯಾಟಗರಿ ಒಳಗೆ ಎಂಟರ್ ಆಗ್ತೀರಾ. ನಾವು ಅಲ್ಲಿಗೆ ಹೋಗ್ಲೇಬಾರದು. ಸೊ ನಾವು ಹೋಗ್ಬೇಕಾಗಿರುವಂತದ್ದು ಬಿಲೋ 15% ಸೆಲೆಕ್ಷನ್ ರೇಷಿಯೋ ಇರುವಂತವ್ರು. ಸೊ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಮ್ಮ ಟೀಮ್ ಸ್ಟ್ರಾಂಗ್ ಆಗುತ್ತೆ. ಸೊ ಅವರು ನಮ್ಗೆ ನಮ್ಮ ಟೀಮ್ ನ ಬ್ಯಾಲೆನ್ಸ್ ಇಡ್ತಾರೆ ಅಥವಾ ನಮ್ಮ ಟೀಮ್ ನ ರ್ಯಾಂಕ್ 1 ಗೆ ತಗೊಂಡ್ಬರ್ತಾರೆ. ಸೊ ಇಲ್ಲಿ ನಾವು ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಸೊ ಇದು ಪ್ಯಾಟರ್ನ್ ವೈಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಟೀಮ್ ಅನ್ನ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಮೈನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಈ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಥಿಂಕ್ ಮಾಡಿರ್ತಾರೆ. ಸೊ ದಟ್ ಇಲ್ಲಿ ನಾವು ಪ್ಲೇಯರ್ಸ್ ಗಳನ್ನ ಕರೆಕ್ಟ್ ಆಗಿ ಪಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಬಟ್ ನಮ್ದು ಮಿಸ್ಟೇಕ್ ಆಗ್ತಿರುವಂತದ್ದೇ ಇಲ್ಲಿ ಅಂತ ಹೇಳಿ. ಸೊ ಸಿಂಪಲ್ ಗುರು. ಈಗ ನಿಮ್ಗೆ ಲಾಸ್ಟ್ ಚೆನ್ನೈ ವರ್ಸಸ್ RCB ಏನಿತ್ತು ಆ ಮ್ಯಾಚ್ ಅನ್ನ ಎಕ್ಸಾಂಪಲ್ ತಗೊಂಡು ಹೇಳ್ಬೇಕು ಅಂತ ಹೇಳಿದ್ರು ಕೂಡ ಯಾರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ನಾವು ಅಂತ ಕೇಳಿದ್ರೆ ಎಸ್ಪೆಷಲಿ ರಜತ್ ಪಡಿದಾರ್. ಯಾಕಂತ ಕೇಳಿದ್ರೆ ಆ ಒಂದು ಪಿಚ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು ಅಕಾರ್ಡಿಂಗ್ ಟು ದ ಪಿಚ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ. ಸೊ ಅಂದ್ರೆ ಅದು ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ, ನಾವು ಅಲ್ಲಿ ಬ್ಯಾಟ್ಸ್ಮನ್ ಗಳಿಗೆ ಸಪೋರ್ಟ್ ಮಾಡ್ಬೇಕಾ ಅಥವಾ ಬೌಲರ್ಸ್ ಗಳಿಗೆ ಸಪೋರ್ಟ್ ಮಾಡ್ಬೇಕಾ ಅಂತ ಕೇಳಿದ್ರೆ ಆ ಒಂದು ಪಿಚ್ ನ ಅನಾಲಿಸಿಸ್ ನೀವು ತೆಗೆದ್ರೆ ಸಾಕು ಗೊತ್ತಾಗುತ್ತೆ ಅಲ್ಲಿ. ಸೊ ಹಾಗಾಗಿ ಆ ಪಿಚ್ಗೆ ಯಾರು ಸೂಟ್ ಆಗ್ತಾರೆ, ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಏನಿದೆ, ಸೊ ಆ ಬ್ಯಾಕ್ ಗ್ರೌಂಡ್ ನ ನೀವು ತಗೋಬೇಕಾಗುತ್ತೆ. ಸ್ವಲ್ಪ ಅನಲೈಸ್ ಮಾಡಿದ್ರೆ ಸಾಕು,
ಸೊ ಯಾವ ಪಿಚ್ ನಿಮಗೆ ಬೌಲರ್ಸ್‌ಗಳಿಗೆ ಸಪೋರ್ಟ್ ಮಾಡುತ್ತೆ, ಅಲ್ಲಿ ನೀವು ಬೌಲರ್ಸ್‌ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಎಲ್ಲಿ ನಿಮಗೆ ಬ್ಯಾಟ್ಸ್‌ಮನ್ ಅಂತ ಅನ್ಸುತ್ತೆ, ಅಲ್ಲಿ ಬ್ಯಾಟ್ಸ್‌ಮನ್‌ನ ತಗೊಳ್ಳಿ. ಸೊ ಇಲ್ಲಿ ಕನ್‌ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಇದು ನಿಮ್ಮ ಪಾಯಿಂಟ್ಸನ್ನ ವೇರಿಯೇಷನ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅನಲೈಸ್ ಮಾಡಿದ್ರೆ ಸಾಕು ನಿಮ್ಗೆ ಯಾರು ಬೆಸ್ಟ್ ಪ್ಲೇಯರ್ ಅಂತೇಳಿ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಸೊ ಈ ರೀತಿ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ, ಚಿಕ್ಕ ಚಿಕ್ಕ ತಪ್ಪುಗಳನ್ನ ನೀವು ಯಾವತ್ತು ನಿಲ್ಲಿಸ್ತೀರೋ, ಅವತ್ತು ನಿಮ್ಮ ಟೀಮ್ ಕೂಡ ರ್ಯಾಂಕ್ 1 ಬರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕಂತ ಚಿಕ್ಕ ಮಾಹಿತಿ. ನೆಕ್ಸ್ಟ್ ಬರುವಂತ ವಿಡಿಯೋಸ್‌ಗಳಲ್ಲಿ ಇನ್ನೂ ಹೆಚ್ಚಿನ ಟಿಪ್ಸ್‌ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್‌ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ, ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.